ನಮಸ್ಕಾರ ಎಲ್ರಿಗೂ. ಮೈಸೂರು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ? ಮೈಸೂರು ಅಂದ್ರೆ ಎಲ್ರಿಗೂ ಇಷ್ಟ. ಮೈಸೂರು ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಮ್ಗೆಲ್ಲ. ಅದೇ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇವಾಗ ಏನಾಗ್ತಾ ಇದೆ ಅನ್ನೋ ಟಾಪಿಕ್ ಬಗ್ಗೆ ಎಲ್ರಿಗೂ ಗೊತ್ತಿರುವಂತ ಸಂಗತಿನೇ. ಸೊ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಸೊ ಅದ್ರ ಬಗ್ಗೆ ಎಲ್ರೂ ಧ್ವನಿ ಎತ್ತಿ, ಯಾಕಂತ ಅಂದ್ರೆ ಇವಾಗ ನಾವ್ ಯಾರು ಧ್ವನಿ ಎತ್ತಲಿಲ್ಲ ಅಂದ್ರೆ ನಾಳೆ ಬರ್ತಾ ಇರೋ ಪೀಳಿಗೆಗೆ ನಾವು ಮೈಸೂರು ಬೆಟ್ಟಕ್ಕೆ ಕರ್ಕೊಂಡು ಹೋದ್ವಿ ಅಂದ್ರೆ ಅಲ್ಲಿ ತೋರ್ಸೋಕೆ ವ್ಯೂ ಯಾವ್ದು ಸಿಗಲ್ಲ, ಬರೀ ಕಾಂಪ್ಲೆಕ್ಸ್ ಇರ್ತವೆ, ಗಿಡ ಗಿಡ ಯಾವ್ದು ಕಾಣಲ್ಲ, ಬರೀ ಕಾಂಪ್ಲೆಕ್ಸ್ ತುಂಬಿಕೊಂಡಿರ್ತವೆ. ಮೈಸೂರ್ನ ಬೆಂಗಳೂರಾಗಕ್ಕೆ ಬಿಡೋದ್ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೈಸೂರಾಗಿದ್ರೇನೆ ಚೆನ್ನಾಗಿರುತ್ತೆ. ಮೈಸೂರು ಅಂದ್ರೆ ಒಂಥರ ಎಮೋಷನಲ್, ಎಲ್ರಿಗೂ ಮೈಸೂರು ಅಂದ್ರೆ ಖುಷಿ. ಅದರಲ್ಲಿ ನಮ್ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗುವಂತ ಒಂದು ಸೌಭಾಗ್ಯ ಏನಿದೆಯಲ್ಲ, ನೆಕ್ಸ್ಟ್ ಲೆವೆಲ್. ಅದ್ರ ಬಗ್ಗೆ ಅಂತೂ ಎಲ್ರಿಗೂ ಗೊತ್ತಿರೋದೇನೆ. ತಾಯಿ ಆಶೀರ್ವಾದ ಪಡೆಯೋದೇನೆ ನಮಗೆಲ್ಲ ಒಂಥರ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೈಸೂರಾಗಿರ್ಲಿ ಅಂತ ಕೇಳ್ಕೊತೀನಿ. ಎಲ್ರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿ ಅಂತ ಕೇಳ್ಕೊತೀನಿ. ಇವಾಗ ನಾವು ಸೀರಿಯಸ್ ಆಗಿ ತಗೊಳಿಲ್ಲ ಅಂದ್ರೆ ತುಂಬಾ ದಿನ ಏನಿಲ್ಲ, ಸ್ವಲ್ಪ ದಿನದಲ್ಲಿ ಬೆಂಗಳೂರು ಮೈಸೂರು ಒಂದೇ ಆಗೋ ತರ ಸಿಚುವೇಶನ್ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಕರುನಾಡು.